ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬಮ್ಮಿಲಿ ಬ್ರೋಕರ್ ಫೋಟೋ ಕಳ್ಸಿದ್ರ ಅಂತ ಕೇಳ್ತಿದ್ದಲ್ಲ, ಫೋಟೋ ಕಳ್ಸಿದ್ರ ಬಾಯಿಲ್ ನೋಡು. ಏನ್ರಿ ಫೋಟೋ ಕಳ್ಸಿದ್ರ ಅಂತ ಕೇಳ್ತಿದ್ದಲ್ಲ, ಫೋಟೋ ಕಳ್ಸೋರು ನೋಡು. ಎಲ್ಲಿ ತೋರಿಸಿ ತಡ್ಕೋ, ನಿಧಾನಕ್ಕೆ ನೋಡು, ತಗೋ ನೋಡು. ನೋಡ್ದೇನವ ನಿನ್ ಜೊತೆ ಖುಷಿಯಾ? ಒಳ್ಳೆ ಸಂಬಂಧ ನೋಡಮ್ಮಿ. ಹುಡುಗಿ ಲಕ್ಷಣವಾಗಿ ನಮ್ಮ ಹುಲಿಗೆ ತಕ್ಕ ಜೋಡಿಯಾಗಿರ್ಬೇಕು. ಮನೆ ಕಡೆ ನಮ್ಮಂತಸ್ತಿಗೆ ತಕ್ಕಂಗಿರ್ಬೇಕು. ಹುಡುಗಿ ಎತ್ತೋರ್ಗೆ ಬೀಗರು ಅಂದ್ರೆ ಹೊಸಿ ಭಯ ಭಕ್ತಿ ಇರ್ಬೇಕು. ಎಲ್ಲಾ ತರನು ವಿಚಾರ ಮಾಡಿ ಒಳ್ಳೆ ಹೆಣ್ಣ ನೋಡಮ್ಮಿ. ಆಯ್ತು ಅತ್ತೆ. ನೀನು ಈ ಹುಡುಗಿ ನೋಡು. ಈ ಹುಡುಗಿ ಓಕೆ ಅತ್ತೆ. ನಮ್ಮ ಸಿದ್ದು ಮದುವೆ ಆಗೋ ಹುಡುಗಿ ಹೇಗಿರಬೇಕು ಅಂದರೆ ಇಬ್ಬರು ಜೋಡಿ ಮೇಡ್ ಫಾರ್ ಈಚ್ ಅದರ್ ಥರ ಇರಬೇಕು. ಅದೇನಮ್ಮಿ ಒಳ್ಳೆ ಈ ಚುಪಾಚು ಅಂತ ಹೇಳ್ತಾ ಇದೆಯಾ? ಹುಡುಗಿ ತೀರಾ ಚಿಕ್ಕೊಳ್ಬೇಡ ಅಜ್ಜಿ. ಮೇಡ್ ಫಾರ್ ಈಚ್ ಅದರ್ ಅಂತ ಅಂದರೆ ತುಂಬ ಚಿಕ್ಕ ಹುಡುಗಿ ಅಂತ ಅಲ್ಲ. ಇವನ ಮತ್ತು ಆ ಹುಡುಗಿನ ಪಕ್ಕದಲ್ಲಿ ನಿಂತಿದ್ರೆ ನೋಡಿದವರೆಲ್ಲ ಜೋಡಿ ಅಂದರೆ ಹೀಗಿರಬೇಕು ಅಂತ ಅನ್ಬೇಕು. ಇದು ಅದರ ಅರ್ಥ. ಹಂಗನ್ನು ಮತ್ತೆ ನಂಗೆ ಇಂಗ್ಲೀಷ್ ಬರಕ್ಕಿಲ್ವಲ್ಲಮ್ಮ. ಸಿದ್ದು, ಯಾರು ಇಲ್ಲಿ? ಈ ಹುಡುಗಿ ಫೋಟೋ ನೋಡು. ಯಾರಿಗೋ ಹೆಣ್ಣು ನೋಡ್ತಿರೋದು? ಇಲ್ಲಿ ಯಾರಿಗೋ? ನಿಂಗೆ ಕಣು. ವಾ, ಏನವ ಹೇಳ್ತಿದ್ಯಾ? ಸಿದ್ದು, ನಿಂಗೆ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಯಾಕೆಲ್ಲರೂ ಹಿಂಗಾಡ್ತಿದ್ದೀರಾ? ನನಗಿನ್ನೊಂದು ಮದುವೆ ಆಗೋ ಉದ್ದೇಶನೇ ಇಲ್ಲ. ಇದ್ರಲ್ಲೇ ಬಿಟ್ಬಿಡಿ. ಏಯ್, ಏನು ಹೀಗಂತಿದೀಯಾ? ಎಲ್ಲ ಸರಿ ಹೋಗುತ್ತೆ ಅಂತನಾ? ನೋಡು, ಆ ಕನಸಿನಲ್ಲೂ ಅನ್ಕೋಬೇಡ. ನೀನು ಹಿಂದೆ ಮುಂದೆ ನೋಡದೆ ತಾಳಿ ಕಟ್ಟಿದ್ದಕ್ಕೆ ನಾವು ಅನುಭವಿಸಿದ್ದೆ ಸಾಕು. ಏನೋ ಅಪ್ಪಿ ತಪ್ಪಿ ತಾಳಿ ಕಟ್ಟಿದ್ಯಾ ಅಂತ ಹೇಳ್ಬಿಟ್ಟು ನಾವೆಲ್ಲ ಇಷ್ಟು ದಿನ ಸಹಿಸ್ಕೊಂಡು ಸುಮ್ಮನಿದ್ದೀವಿ. ಇನ್ನು ಮುಂದೆ ನಾವು ಈ ಮನೇಲಿ ಎಲ್ಲರೂ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಆ ಹುಡುಗಿನ ಮರ್ತು ನಾವ್ ಹೇಳಿದ ಹುಡುಗಿನ ಮದ್ವೆ ಆಗ್ಬೇಕು. ಅವಾ, ಲೇ ಹುಲಿ, ನಿಮ್ಮವ್ವ ಹೇಳ್ತಾ ಇದ್ದು ಸರಿಯಾಗಿದೆ ಕಣ್ಲ. ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ಕೊಂಡು ಸಂಸಾರನ ನೆಟ್ಟಿಗೆ ಮಾಡೋದು ಕಲಿ. ಈಗ ಭಾವನನ ಡಿವೋರ್ಸ್ ಮಾಡದೆ ಈ ಹುಡುಗಿನ ಹೇಗ್ ಮದ್ವೆ ಆಗ್ಲಿ ಅಂತ ತಾನೇ ನಿನ್ ಯೋಚನೆ. ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡ. ಈಗ ಹುಡುಗಿ ನೋಡಿ ಇಷ್ಟ ಆದ್ರೆ ಬದಿಗ್ ಮಾಡ್ಕೊಂಡಿರೋಣ. 1 ವರ್ಷ ಆದ್ಮೇಲೆ ಮದ್ವೆ ಆಗು. ಅಷ್ಟರಲ್ಲಿ ಡೈವೋರ್ಸು ಮುಗ್ದಿರುತ್ತೆ ಅಲ್ವಾ ಅತ್ತೆ? ಏನವ ಹಿಂಗೆಲ್ಲ ಮಾತಾಡ್ತಿದ್ದೀರಾ? ಮಕ್ಕಳು ತಪ್ಪು ಮಾಡಿದ್ರೆ ಹೆತ್ತವ್ರು ಬೈದು ಬುದ್ಧಿ ಹೇಳಿ ಒಳ್ಳೆ ದಾರಿಗೆ ತರಬೇಕು. ಅಂತದ್ರಲ್ಲಿ ನೀವೇ ನನ್ನ ತಪ್ಪು ದಾರಿಗೆ ತಳ್ತಾ ಇದ್ದೀರಲ್ಲ. ನೀವು ಮಾಡ್ತಿರೋದು ನಿಮ್ಗೆ ಸರಿ ಅನ್ನಿಸ್ತಾ ಇದೆಯಾ? ಲಕ್ಷ್ಮೀ ನಿವಾಸ ಲಕ್ಷ್ಮೀ